ಈ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂತ ರಕ್ಷಿತಾ ಶೆಟ್ಟಿ ಕ್ಯಾರೆಕ್ಟರ್ ಸರಿ ಇಲ್ಲ. ಗಂಡಸರ ಜೊತೆ ಹಂಟ್ಕೊಂಡ್ ಕುತ್ಕೋತಾಳೆ, ಕೈ ಹಿಡ್ಕೊಂಡ್ ಕುತ್ಕೋತಾಳೆ, ರೂಮ್ ಅಲ್ಲಿ ಜೊತೆಲಿ ಕುತ್ಕೋತಾಳೆ, ಹಂಟ್ಕೊಂಡ್ ಕುತ್ಕೋತಾಳೆ. ಇದು ನಾನು ಹೇಳ್ತಾ ಇಲ್ಲ, ಹೆಸರಾಂತ ಕಲಾವಿದೆ ಆಗಿರ್ತಕ್ಕಂತ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ಅವರ ವಯಸ್ಸಲ್ಲಿದ್ದಾಗ ನಾವು ಯಾವತ್ತೂ ಆ ರೀತಿ ಅಸಭ್ಯ ವರ್ತನೆನ ಮಾಡಿಲ್ಲ, ಆ ರೀತಿ ಕೆಟ್ಟದಾಗ ನಡ್ಕೊಂಡಿಲ್ಲ, ಆ ರೀತಿ ಬೇರೆ ಗಂಡಸರಿಗೆ ಅಂಟ್ಕೊಂಡು ಕೂತಿಲ್ಲ, ಕೈ ಹಿಡ್ಕೊಂಡು ಕೂತಿಲ್ಲ. ಆಹಾ, ಹೌದು, ನೀವೇನೂ ಮಾಡಿಲ್ಲ. ನೀವೇನೂ ಮಾಡಿಲ್ಲ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಹಾಗೆ ಏನೇನ್ ಮಾಡಿದಿರ ಅನ್ನೋದು ಕೂಡ ಅಲ್ಪ ಸ್ವಲ್ಪ ಜನಕ್ಕೆ ಗೊತ್ತಿದೆ. ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ, ಕಾಲ್ ಕೂಡ ಮಾಡಿದ್ದಾರೆ. ನೀವು 2016 ಅಲ್ಲಿ ಏನೇನೆಲ್ಲ ಮಾಡಿದಿರಾ, ನಿಮ್ಗೆ ಕಾವ್ಯ ಅನ್ನೋ ಹೆಸರು ಕಂಡ್ರೆ ಯಾಕಾಗಲ್ಲ, ಒಂದಷ್ಟು ವಿಚಾರಗಳು ನಮ್ಗೆ ಹೇಳಿದ್ದೂ ಆಗಿದೆ. ಆದ್ರೆ ಇನ್ನೊಬ್ರು ಪರ್ಸನಲ್ ಕೈ ಹಾಕುವಂತ ಚೀಪ್ ಮೆಂಟಾಲಿಟಿ ನಮ್ದಲ್ಲ. ಬಿಟ್ಟಿ ಬಿಲ್ಡಪ್ ತಗೊಳ್ಳೋ ಅಂತ ಅವಶ್ಯಕತೆ ಇದ್ದಿದ್ರೆ ಅವತ್ತೇ ತಗೋಬಹುದಾಗಿತ್ತು. ನೀವು ಬಿಗ್ ಬಾಸ್ ಮನೆಗೆ ಹೋಗಿ 2 ವಾರದಲ್ಲೇ ನಿಮ್ಮ ಬಗ್ಗೆ ಹೇಳೋದಿಕ್ಕೆ ಸಾಕಷ್ಟು ಕರೆಗಳು ಬಂದಿತ್ತು. ಆ ಒಂದು ಕರೆಗಳ ಕಾಲ್ ರೆಕಾರ್ಡ್ಸ್ ಕೂಡ ನನ್ನ ಹತ್ರ ಇದೆ. ಆ ಒಂದು ಕೆಲಸ ನಾನು ಯಾವತ್ತೂ ಮಾಡ್ಲಿಲ್ಲ. ಇವತ್ತಿಗೂ ಕೂಡ ಜಸ್ಟ್ ಬಿಗ್ ಬಾಸ್ ಮನೇಲಿ ಏನ್ ನೋಡ್ತೀನಿ ಅದನ್ನಷ್ಟೇ ಮಾತಾಡ್ತೀನಿ. ಅವರ ಪರ್ಸನಲಿ ಕೈ ಹಾಕಿಲ್ಲ. ಆದ್ರೆ ಒಬ್ಳು ಅಮಾಯಕಿ ಆಗಿರ್ತಕ್ಕಂಥ ರಕ್ಷಿತಾ ಶೆಟ್ಟಿ ಬಗ್ಗೆ, ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಂತ ಸಂದರ್ಭ ಬಂದ್ರೆ ಮುಚ್ಚಿಟ್ಟಿರ್ತಕ್ಕಂಥ ಸತ್ಯಗಳನ್ನ ನಾವು ಕೂಡ ಕೆದಕೋ ಅಂತ ಟೈಮ್ ಬರುತ್ತೆ. ಹಾಗಾಗಿ ಅಶ್ವಿನಿ ಗೌಡ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೀವು ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಅಂತ ಗೊತ್ತಿದೆ. ಯಾವಾಗ ಗೊತ್ತಾಯ್ತು ಅಂತಂದ್ರೆ, ಯಾವಾಗ ಎಸ್ ಕ್ಯಾಟಗರಿ ಬಗ್ಗೆ ಒಂದು ಡಿಸ್ಕಷನ್, ಒಂದೇ ಒಂದು ಪ್ರಶ್ನೆ ಬಿಗ್ ಬಾಸ್ ಮನೇಲಿ ಯಾವಾಗ ಬರ್ಲಿಲ್ವೋ ಅಲ್ಲೇ ಗೊತ್ತಾಯ್ತು ಇಲ್ಲಿ ದುಡ್ಡಿರೋರಿಗೆ ತುಂಬಾ ಬೆಲೆ ಇದೆ ಅಂತ. ಅದೇ ಜಾಗದಲ್ಲಿ ಯಾರಾದ್ರೂ ಅಮಾಯಕರು ಇದ್ದಿದ್ರೆ, ಆಸ್ ಇಟ್ ಈಸ್ ಗಿಲ್ಲಿನೇ ಇದ್ದಿದ್ರೆ, ಇಷ್ಟೊತ್ತಿಗೆ 150 ಪ್ರಶ್ನೆ ಕೇಳ್ತಾ ಇದ್ರು. ಇಷ್ಟೊತ್ತಿಗೆ ಆಲ್ರೆಡಿ ಆಚೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ರು. ಒಂದ್ಸಲ ಅಲ್ಲ 16 ಸಲ ಕ್ಷಮೆನೆ ಕೇಳುವಂತ ಹೇಳ್ತಾ ಇದ್ರು. ಆದ್ರೆ ಅಶ್ವಿನಿ ಗೌಡ ಅವರಿಗೆ ಒಂದೇ ಒಂದು ಸಲ ಒಂದು ಪ್ರಶ್ನೆ ಕೇಳಲಿಲ್ಲ. ಯಾಕೆ ನೀವು ಎಸ್ ಕ್ಯಾಟಗರಿ ಬಗ್ಗೆ ಮಾತಾಡಿದ್ರಿ ಅಂತ ಅವತ್ತೇ ಗೊತ್ತಾಗೋಯ್ತು. ಸೊ ಹಾಗಾಗಿ ದುಡ್ಡಿದ್ರೆ ಅದು ನಿಮ್ಮ ಹತ್ರ ಇರುತ್ತೆ. ದಯವಿಟ್ಟು ಬಡವ್ರ ಮನೆ ಹೆಣ್ಮಕ್ಳ ಹತ್ರ, ಬಡವ್ರ ಮನೆ ಮಕ್ಕಳ ಹತ್ರ ದಯವಿಟ್ಟು ತೋರ್ಸಕ್ ಹೋಗ್ಬಿಡಿ ಆ ಒಂದು ದರ್ಪನ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಿಮಗೆ ಕೋಪ ಇದ್ರೆ ಆ ಒಂದು ಬಿಗ್ ಬಾಸ್ ಮನೇಲಿ ಕೊಡೋದಕ್ಕೆ ರೀಸನ್ಗಳೇ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ, ನಿನ್ನನ್ ಕಂಡ್ರೆ ನಮ್ಗೆ ಆಗಲ್ಲ ಅಂತ. ನಿಮಗೆ ಸಪೋರ್ಟ್ ಮಾಡ್ತಾರಂತಾನು ಗೊತ್ತಿದೆ. ಆ ಒಂದು ಸಪೋರ್ಟ್ ನಡೆಯೋದಕ್ಕೇನೆ ನೀವು ಮಾತಾಡದಂತ ಒಂದು ಮಾತಿನ ಮೇಲೆ ಕೇಸ್ ಹಾಕಿದ್ರು ಕೂಡ, ಆ ಒಂದು ಕೇಸ್ ಆಗಿದೆ ಅನ್ನೋ ವಿಚಾರ ಕೂಡ ಹೊರಗಡೆ ಯಾರಿಗೂ ಗೊತ್ತಾಗದೇ ರೀತಿ ಮೇಂಟೈನ್ ಮಾಡಿದಾಗಲೇ ಗೊತ್ತಾಯ್ತು ನಿಮ್ಮ ಒಂದು ಪವರ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ದಯವಿಟ್ಟು ಆ ತರ ಏನಾದ್ರು ಪರ್ಸನಲ್ ಕೋಪ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ, ನಿನ್ನನ್ ಕಂಡ್ರೆ ನನ್ಗಾಗಲ್ಲ, ಮಾತಾಡ್ಬೇಡ, ಸೈಲೆಂಟ್ ಆಗಿದ್ದು ಬಿಡು ಅಂತೇಳಿ. ಅಥವಾ ಆ ಒಂದು ಪವರ್ ಯೂಸ್ ಮಾಡ್ಬಿಟ್ಟು ಆಚೆ ಹಾಕ್ಬಿಡಿ. ಯಾಕೆ ಬೇಕು? ಗೆಲ್ಲಕ್ಕಾದ್ರೆ ದಯವಿಟ್ಟು ಡೈರೆಕ್ಟ್ ಆಗಿ ಗೆಲ್ಲಿ. ಆಗ್ಲಿಲ್ವಾ ಬಿಟ್ಬಿಡಿ. ಅದ್ಬಿಟ್ಟು ಇನ್ನೊಬ್ರ ಕ್ಯಾರೆಕ್ಟರ್ನ ಡೌನ್ ಮಾಡುವಂತ ಕೆಟ್ಟ ನೀಚ ಕೆಲಸನ ದಯವಿಟ್ಟು ಮಾಡ್ಬೇಡಿ ಅಂತ ಕೇಳ್ಕೊಂತೀನಿ.